ಹಲೋ ಯೂಟ್ಯೂಬ್ ಫ್ಯಾಮಿಲಿ. ನನ್ನ 2024 ಹೇಗಿತ್ತು ಅದರ ಸ್ಮಾಲ್ ಜರ್ನಿನ ಇದರಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಫಸ್ಟು ನಾವು ಮೈಸೂರವ್ರು ಯಾವಾಗಲೂ ಚಾಮುಂಡೇಶ್ವರಿಗೆ ಒಂದು ನಮಸ್ಕಾರ ಮಾಡಿ ವರ್ಷನ ಸ್ಟಾರ್ಟ್ ಮಾಡಿದೆ. ವರ್ಷ ಸ್ಟಾರ್ಟ್ ಆಗ್ತಿದ್ದಂಗೆ ಸಂಕ್ರಾಂತಿ ಹಬ್ಬ, ಎಲ್ಲ ಹಬ್ಬಗಳು ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಸಂಕ್ರಾಂತಿ ಹಬ್ಬದಲ್ಲಿ ಬೀರಿದ್ವಿ. ಅದ್ರ ಜೊತೆಗೆ ನನ್ನ ಮಗ ಬಾಕ್ಸಿನ ಅವನ ಒಂದು ಪ್ರೆಸೆನ್ಸಿಂದ ನನ್ನ ಇಯರ್ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ 2 ಮಂತ್ಸ್ ಆ್ಯಸ್ ಯೂಶ್ವಲ್ ತುಂಬಾ ಚೆನ್ನಾಗಿತ್ತು. ಸೊ ಹೇಗೆ ಹೋಗ್ತಾಯಿತ್ತು ಲೈಫು ಅನ್ನೋದೇ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ 2 ಮಂತ್ಸ್ ಇಟ್ ವಾಸ್ ನಾಟ್ ಟೂ ಬ್ಯಾಡ್, ನಾಟ್ ಟೂ ಗುಡ್ ಅನ್ನಂಗಿತ್ತು. ಗೋಯಿಂಗ್ ಚೆನ್ನಾಗಿತ್ತು. ಅದ್ರ ಜೊತೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಪಾರ್ಟಿ, ಸ್ವಲ್ಪ ಮಸ್ತಿ, ಮತ್ತು ಆವಾಗವಾಗ ಸ್ವಲ್ಪ ಫೀವರು, ತಲೆನೋವು, ಮಾಮೂಲಿ ಹೆಲ್ತ್ ಇಶ್ಯೂಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇದನ್ನೆಲ್ಲನೂ ಮುಗಿಸ್ಕೊಂಡು ಸ್ವಲ್ಪ ಟ್ರಿಪ್ಸ್ನ ಮುಗಿಸ್ಕೊಂಡು ಫೈನಲಿ ಬರ್ಡೇ ನಾನಿದ್ದೀನಿ, ನಿನಗೆ ಏಜ್ ಆಗ್ತಾಯಿದೆ ಅಂತ ಹೇಳೋಕ್ಕೆ ನೆನಪಿಸೋಕ್ಕೆ ನನ್ನ ಬರ್ಡೇ ಸ್ಟಾರ್ಟ್ ಆಯಿತು. ಸೊ ನನ್ನ ಬರ್ಡೇ ಸ್ಟಾರ್ಟ್ ಆದಮೇಲೆ ನನಗನ್ಸಿದ್ದಿಷ್ಟೇ, ಬರ್ತ್ಡೇ ಬಂದು ಹೋಗುತ್ತೆ, ಆಯುಸ್ ಕಡಿಮೆ ಆಗ್ತಾಯಿದೆ, ಆದರೂ ಕೂಡ ಬರ್ಡೇಸ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಂತೂ ಬಿಡಲ್ಲ. ನಾನು ಎಷ್ಟೇ ದೊಡ್ಡವಳಾದರೂ ಬರ್ಡೇನ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ಕೋತೀನಿ. ಸೊ ಇದ್ರ ಮಧ್ಯೆ ಲೈಫಲ್ಲಿ ಫ್ರೆಂಡ್ ಅಂತ ನಂಬಿದ್ದವರೆಲ್ಲ ಮಾಡಿದ ಮೋಸಕ್ಕೆ ಸಖತ್ ಡಿಪ್ರೆಷನ್ಲಿದ್ದ ನಾನು ತುಂಬಾ ಬೇಜಾರಾಯಿತು. ಏಪ್ರಿಲಲ್ಲಿ ಐ ಮೆಟ್ ವಿತ್ ಲಂಗ್ಸ್ ಇನ್ಫೆಕ್ಷನ್ ಆಗಿರ್ಬೋದು, ನನ್ನ ಹೆಲ್ತ್ ತುಂಬ ವರ್ಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಆಫ್ ನನ್ನ ಡಿಪ್ರೆಷನ್ಸ್, ನನ್ನ ಬೇರೆ ಒಂದು ಸಮಸ್ಯೆಗಳಿಂದ ನನ್ನ ಹೆಲ್ತ್ ತುಂಬಾ ಹಾಳಾಗಿತ್ತು. ಬಟ್ ನನಗೆ ಆ ಟೈಮಲ್ಲಿ ಎನರ್ಜಿ ಬೂಸ್ಟರ್ ಆಗಿ ಬಂದಿದ್ದು ನನ್ನ ಫ್ರೆಂಡ್ಸ್. ಯಾರೂ ಹುಡುಗಿರು ಅಂತ ಮೆನ್ಷನ್ ಮಾಡಲ್ಲ, ಬರೀ ಹುಡುಗರು ಮಾತ್ರ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು. ನನ್ನ ಫ್ಯಾಮಿಲಿ ಕೂಡ ನನ್ನ ಸಪೋರ್ಟ್ ಮಾಡಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್, ಎಸ್ಪೆಷಲಿ ನನ್ನ ಫ್ರೆಂಡ್ ಮನು ಇರ್ಬೋದು, ಅವ್ರ ಮೋಹನ್ ಇರ್ಬೋದು, ಅವ್ರ ಮಹೇಶ್ ಇರ್ಬೋದು, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಎಲ್ಲರೂ ನನ್ನ ಹೆಲ್ತ್ನ ತುಂಬ ಕೇರ್ ಮಾಡಿದ್ರು. ಶಮಂತು ಬಂದಿದ್ದ, ಈಸ್ ಮೈ ಬ್ರದರ್, ಹೀ ಈಸ್ ಫ್ರಮ್ ಸಮ್ ಅದರ್ ಡಿಸ್ಟಿಕ್, ಅಲ್ಲಿಂದನೂ ಕೂಡ ಬಂದಿದ್ದ. ಆ್ಯಂಡ್ ಸಮ್ ಅದರ್ ಫ್ರೆಂಡ್ಸ್ ಲೈಕ್ ನನಗೆ ತುಂಬ ಬೇಕಾಗಿರೋ ಮಹಂತ್ ಇರ್ಬೋದು, ಅವರೆಲ್ಲರೂ ಕೂಡ ನನ್ನ ಹೆಲ್ತ್ ಹೇಗಿದೆ, ಹೇಗೆ ರಿಪೋರ್ಟ್ ಮಾಡ್ತಿದೆ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ನನ್ನನ್ನು ಕೇರ್ ಮಾಡಿದ್ರು. ಮನು ಅಂದು ನನ್ನ ಟ್ಯಾಬ್ಲೆಟ್ ತೊಗೊಳ್ಳೋ ತನಕನೂ ಬಿಡ್ತಿರ್ಲಿಲ್ಲ. ಸೊ ಹೀ ಈಸ್ ಗುಡ್ ಕೇರ್ ಟು ಮೀ. ಐ ಆಲ್ವೇಸ್ ಥ್ಯಾಂಕ್ ಫಾರ್ ಆಲ್ ಮೈ ಫ್ರೆಂಡ್ಸ್. ಈ ವರ್ಷದಲ್ಲಿ ಈ ಹೆಲ್ತ್ ಇಶ್ಯೂಸ್ ಎಲ್ಲ ಆದಮೇಲೆ ಮತ್ತೆ ಕಂಬ್ಯಾಕ್ ಆಗಲೇಬೇಕು ಲೈಫಲ್ಲಿ ಅಂತ ಹೇಳಿ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದು ಜಿಮ್ ಸ್ಟಾರ್ಟ್ ಮಾಡಿದ್ಮೇಲೆ ಅನ್ನಿಸ್ತು, ಓಕೆ, ಹೆಲ್ತ್ ಶುಡ್ ಬಿ ಗೆಟ್ ಫೈನ್. ಸೊ ಹೆಲ್ತ್ ಎಲ್ಲ ಚೆನ್ನಾಗಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ರಿಕವರ್ ಆಗ್ತಾ ಕೂಡ ಬಂದೆ. ಜಿಮ್ಮಲ್ಲಿ ಟ್ರೈನರ್ ಕೂಡ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಟ್ರೈನರ್ ಗಣೇಶ್ ಈಸ್ ಅ ಗುಡ್ ಟ್ರೈನರ್. ಹೀ ಈಸ್ ಬಾಡಿ ಬಿಲ್ಡರ್ ಮೋರ್ ಓವರ್. ಚಾಂಪಿಯನ್ಶಿಪ್ ಕೂಡ ಗೆದ್ದಿದ್ದಾರೆ, ಫೈನ್. ಬಟ್ ನಾನು ಜಿಮ್ಮಲ್ಲಿ ಒಳ್ಳೆ ಟೈಮ್ ಪಾಸ್ ಆಗ್ತಿದೆ. ಬಟ್ ನಾನು ಯಾರ ಜೊತೆನೂ ಜಿಮ್ಮಲ್ಲಿ ಮಾತಾಡಲ್ಲ, ಎಕ್ಸೆಪ್ಟ್ ಗಣೇಶ್ ಅವ್ರ ಜೊತೆ ಬಿಟ್ಟು ಯಾರ ಜೊತೆನೂ ಮಾತಾಡಲ್ಲ. ಬಟ್ ಈಸ್ ಅ ಗುಡ್ ಟ್ರೈನರ್ ಫಾರ್ ಮೀ. ಜಿಮ್ಮೆಲ್ಲ ಮುಗಿತಾ ಹಬ್ಬಗಳು ಬಂದೇ ಬಿಡ್ತು. ಯಾವ್ಯಾವ ಹಬ್ಬ ಅಂತ ಹೇಳೋಕ್ಕೂ ಆಗಲ್ಲ. ಈ ಸತಿ ನಾನು ಯಾವ ಹಬ್ಬನೂ ಖುಷಿಯಿಂದ ಸೆಲೆಬ್ರೇಟ್ ಮಾಡಿಲ್ಲ, ಆ್ಯಂಡ್ ಪೀಸ್ಫುಲ್ಲಾಗೂ ಸೆಲೆಬ್ರೇಟ್ ಮಾಡಿಲ್ಲ. ನಮ್ಮ ಮನೇಲಿ ನಾನು ಯಾವ ಹಬ್ಬನೂ ಸೆಲೆಬ್ರೇಟ್ ಮಾಡಿಲ್ಲ. ಈ ಸತಿ ವರಮಹಾಲಕ್ಷ್ಮಿ ಇರ್ಬೋದು ಅಥವಾ ಬೇರೆ ಎಲ್ಲ ಹಬ್ಬಗಳನ್ನೂ ನಾನು ಸೆಲೆಬ್ರೇಟ್ ಮಾಡಿದ್ದು ನನ್ನ ತಂಗಿ ಮನೇಲೆ. ಫ್ರೆಂಡ್ಸ್ ಜೊತೆ ಟ್ರಿಪ್ಸು ಎಲ್ಲ ಹೋಗಿ ಬಂದೆ, ಹಬ್ಬಗಳು ಮಾಡಿದೆ. ಈ ಸತಿ ದೀಪಾವಳಿ ಕೂಡ ಮಾಡಿದೆ. ದೀಪಾವಳಿ ಮಾಡಿದ್ರೂ ಕೂಡ ನಾನೇನು ದೀಪಗಳನ್ನ ತಂದು ಹಚ್ಚಿ ಸಂತೋಷದಿಂದ ಸೆಲೆಬ್ರೇಟೇ ಮಾಡಲಿಲ್ಲ. ಇದ್ರ ಮಧ್ಯೆ ನಾನು ಜಿಮ್ಗೆ ಹೋಗೋ ಟೈಮಲ್ಲೇ ಆಫೀಸ್ಗೂ ಕೂಡ ಜಾಯ್ನ್ ಆದೆ, ಒನ್ ಆಫ್ ದ ಕಂಪನಿ. ಆಫೀಸಲ್ಲಿ ಎಲ್ಲರೂ ಒಳ್ಳೆಯವರೇ ಸಿಗ್ತಾರೆ ಅನ್ನೋದು ಸುಳ್ಳು, ಹಾಗತ್ತೆ ಎಲ್ಲರೂ ಕೆಟ್ಟವರು ಸಿಗ್ತಾರೆ ಅನ್ನೋದು ಸುಳ್ಳು. ಯಾರು ಸಿಗಬೇಕು ನಮ್ಗೆ ಅವ್ರು ಸಿಕ್ಕೇ ಸಿಗ್ತಾರೆ. ಸೊ ಒಳ್ಳೆಯವರು ಕೆಟ್ಟವ್ರ ಮಧ್ಯೆ ಜೀವನ ನಡೀತಾನೆ ಇರುತ್ತೆ. ಸೊ ಇದ್ರ ಮಧ್ಯೆ ನನಗೆ ಆಫೀಸಲ್ಲಿ ಜಗಳಗಳಾಯಿತು, ತುಂಬ ಕಾಂಪ್ಲಿಕೇಶನ್ಸ್ ಇತ್ತು, ತುಂಬ ಗಾಸಿಪ್ಸ್ ಇತ್ತು. ಇದೆಲ್ಲ ಕಾಮನಾಗಿ ಹೋಗ್ತಾನೆ ಇರುತ್ತೆ. ಸೊ ನನಗೇನು ಬೇಜಾರಾಗಿರಲಿಲ್ಲ. ಬಟ್ ಆಫೀಸಿಂದ ಹೊರಗಡೆ ಬರಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು. ಬಿಕಾಸ್ ಆಫ್ ನಾನು ಯಾರಿಗೂ ಹೊಡೆದೆ ಅಂತ. ಹೊಡೆದಿದ್ದಕ್ಕೆ ಬೇಜಾರಾಗಿಲ್ಲ, ಸುಮ್ಮನೆ ಅವ್ರು ನನ್ನ ಕೈಲಿ ಹೊಡೆಸ್ಕೊಂಡ್ರಲ್ಲ ಅಂತ ಬೇಜಾರಾಯ್ತು ಅಷ್ಟೇ. ನಾನು ಯಾವತ್ತೂ ಯಾರಿಗೂ ಹೊಡೆದಿದ್ದಕ್ಕೆ ಗಿಲ್ಟ್ ಫೀಲ್ ಮಾಡಲ್ಲ. ಬಿಕಾಸ್ ದೆ ಡಿಸರ್ವ್ ಫಾರ್ ದ್ಯಾಟ್ ಅಂತ ಬದುಕ್ತೀನಿ ನಾನು. ಸೊ ಇದನ್ನೆಲ್ಲನೂ ಜೊತೆಗೆ ಮತ್ತೆ ಬಂದಿದ್ದು ಕ್ರಿಸ್ಮಸ್ ಬಂದಾಗ ಮೆರಿ ಕ್ರಿಸ್ಮಸ್ ಅಂತ ಹೇಳೋದೇ ಖುಷಿ ಆಗುತ್ತೆ. ಬಟ್ ಕ್ರಿಸ್ಮಸ್ ಯಾವಾಗಲೂ ಒಂದು ಶೈನ್ನ ತಂದುಕೊಡುತ್ತೆ. ಸೊ ಇದ್ರ ಜೊತೆಗೆ ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋ ತೇಜು ಬಂದಳು ನನ್ನ ಲೈಫಿಗೆ. ನನ್ನ ಡಾರ್ಲು ಯಾವಾಗಲೂ ನನ್ನನ್ನು ಕೇರ್ ಮಾಡ್ತಿರ್ತಾನೆ. ಯು ಆಲ್ವೇಸ್ ಸ್ಪೆಷಲ್ ಥ್ಯಾಂಕ್ ಟು ಹಿಮ್. ಬಿಕಾಸ್ ಅವ್ನು ಬಂದಮೇಲೆ ನಾನು ಎಲ್ಲ ಮೆಡಿಸಿನ್ಸ್ ಪ್ರಾಪರಾಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಡ್ಯೂ ಟು ದ ರೀಸನ್ ಇಷ್ಟೇ, ಅವ್ನು ಬೈತಾನೆ ಅಂತಲ್ಲ, ಐ ರೆಸ್ಪೆಕ್ಟ್ ಹಿಮ್ ಬಿಕಾಸ್ ಆಫ್ ಐ ಲೈಕ್ ಹಿಮ್.
ಅದೊಂದೇ ಕಾರಣಕ್ಕೆ ನಾನು ಅವ್ನ ಮಾತನ್ನೆಲ್ಲನೂ ಕೇಳ್ತೀನಿ. ಹಾಗಂತ ಎಲ್ಲ ಕೇಳಲೇಬೇಕು ಅಂತಲ್ಲ. ಇಟ್ ಈಸ್ ಅ ರೆಸ್ಪೆಕ್ಟ್ ಫಾರ್ ಹಿಮ್ ಐ ಆಮ್ ಗಿವಿಂಗ್ ಬಿಕಾಸ್ ಹಿ ಈಸ್ ಕೇರಿಂಗ್ ಮೀ. ಅದಕ್ಕೆ ಸೊ ಮೇ ಬಿ ಅವನ ಫ್ರೆಂಡ್ಶಿಪ್ ಈ ಇಯರಲ್ಲೂ ಎಂಡ್ ಆಗ್ಬೋದು, ಇಲ್ಲ ನೆಕ್ಸ್ಟ್ ಇಯರ್ಗೂ ಕಂಟಿನ್ಯೂ ಆಗ್ಬೋದು. ಐ ಡೋಂಟ್ ನೋ, ಬಟ್ ಐ ವಿಲ್ ಸ್ಟಾಪ್ ಬಿ ವಿತ್ ಹಿಮ್. ಇದ್ರ ಮಧ್ಯೆ ಎಲ್ಲ ಕ್ರಿಸ್ಮಸ್ ಎಲ್ಲ ಮುಗೀತು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಲೈಫಲ್ಲಿ ಹೇಳೋದಿಷ್ಟೇ, ಲೈಫಲ್ಲಿ ಕೆಟ್ಟವರು ಒಳ್ಳೆಯವರು ಎಲ್ಲರೂ ಬರ್ತಾರೆ. ನಾವೇನು ತೊಗೋಬೇಕು ಲೈಫಲ್ಲಿ ಅದನ್ನು ತೊಗೊಂಡು ಮುಂದುವರಿಯೋಣ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. 2024 best lesson. ಏನು ಮಾಡಬೇಕು ಅನ್ನೋದಕ್ಕಿಂತ ಜಾಸ್ತಿ ಏನು ಮಾಡಬಾರ್ದು ಅನ್ನೋದು ಕಲ್ತೀನಿ. ಹೆಂಗೆ ಬದುಕಬೇಕು ಅನ್ನೋದಕ್ಕಿಂತ ಜಾಸ್ತಿ ಹೆಂಗೆ ಬದುಕಬಾರ್ದು ಅನ್ನೋದು ಕಲ್ತೀನಿ. ನೆನ್ನೆಗೆ ಮುಗಿದು ಹೋಯಿತು, ನಾಳೆ ಏನು ಯಾರಿಗೊತ್ತು. ಈ ದಿನ ನಮ್ಮದು ಹ್ಯಾಪಿಯಾಗಿರಬೇಕು. ಗುಡ್ ಬೈ ಲಾಸ್ಟ್ ವೆಲ್ಕಮ್ ನ್ಯೂ ಇಯರ್.